ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾನು ಇವತ್ತು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಎಲ್ಲ ನೈಟೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ತೊಳೆದು ವರಂಡ ಕ್ಲೀನ್ ಮಾಡಿದ್ದೆ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಸ್ವಚ್ಛ ಮಾಡೋಣ ಅಂತ ಒಳಗಡೆ ಬಂದೆ. ಇದೆಲ್ಲ ಸ್ವಚ್ಛ ಮಾಡಿ ತೊಳ್ಕೊಳ್ಳೋಣ ಅಂತೇಳಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಎಲ್ಲ ಪೂಜೆನೂ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಬೇಗ ಅಂತೇಳಿ ಪೂಜೆನೂ ಆಯಿತು. ಮನೆಗೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹಣ್ಣು ಕಾಯಿ ಎಲ್ಲ ಇಟ್ಕೊಂಡು ನಾನು ರೆಡಿ ಆದೆ. ಮತ್ತು ಇಲ್ಲೊಂದು ವಿಡಿಯೋ ಮಾಡಿಕೊಂಡೆ. ನಮ್ಮ ಮನೇಲಿ ಇವತ್ತು ತುಂಬ ಚೆನ್ನಾಗೇ ಪೂಜೆ ಆಯಿತು. ವೈಕುಂಠ ಏಕಾದಶಿಯ ಶುಭಾಶಯಗಳು. ಶ್ರೀನಿವಾಸಾಯ ಗೋವಿಂದ ಅಂತ ಮಂತ್ರ ಹೇಳ್ಕೊಂಡು ನಾನು ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ ಜನ ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು. ಮತ್ತು ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಲೈಟಿಂಗ್ಸು ಎಲ್ಲನೂ 1 ಕಿಲೋಮೀಟ್ರಿಂದನೇ ಸ್ವಾಮಿಗೆ ಲೈಟಿಂಗ್ಸು ಡೆಕೋರೇಷನ್ ಮಾಡಿದರು. ಇದು ಬಂದು ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಕಂಟನಕುಂಟೆ ಘಾಟಿ ಸುಬ್ರಹ್ಮಣ್ಯ ರೋಡ್ನಲ್ಲೇ ಸಿಗುತ್ತೆ ಈ ಹಳ್ಳಿ. ಅಲ್ಲಿ ಇದು ಎಂಟ್ರೆನ್ಸಲ್ಲಿ ಸ್ವಾಮಿಗೆ ಚೆನ್ನಾಗಿ ಮಾಡಿದರು. ಜನ ತುಂಬಾ ಸೇರಿದರು. ಇಲ್ಲಿ ನೋಡ್ತಾ ಇರ್ಬೋದು ಆಟಿಕೆಗಳು, ಮಕ್ಕಳಿಗೆ ಆಟಿಕೆಗಳು ಮತ್ತು ಪ್ರತಿಯೊಂದು ಐಟಮ್ಸು ಎಲ್ಲ ಇಲ್ಲಿ ಜಾತ್ರೆ ಟೈಪಲ್ಲಿ ತುಂಬ ಚೆನ್ನಾಗಿ ಜನ ಸೇರಿದರು. ನಾವು ಹೋಗ್ತಾಯಿದ್ದೀವಿ ದರ್ಶನಕ್ಕೆ. ಜನ ಜಾಸ್ತಿ ಇರೋದ್ರಿಂದ ಹೋಗಿ ದರ್ಶನ ಮಾಡ್ಕೊಳ ಅಂತ ಹೋದ್ವಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಸ್ವಲ್ಪ ದೂರದಿಂದನೇ ಸ್ವಾಮಿಗೆ ಫ್ಲವರ್ ಅಲಂಕಾರ ಮಾಡ್ತಿದ್ರು. ಇಲ್ಲಿ ಬಂದು ಸ್ವಾಮಿ ಫಸ್ಟ್ಗೆ ವಿಘ್ನೇಶ್ವರ ಕಣ್ಣು ತುಂಬ್ಕೊಂಡ್ವಿ. ನೆಕ್ಸ್ಟು ಇನ್ನು ಒಳಗಡೆ ಹೋಗ್ತಾ ವೆಂಕಟೇಶ್ವರ ಸ್ವಾಮಿಯ ಒಂದು ಸಿಂಬಲ್ಗೆ ಥರ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮತ್ತು ಇನ್ನು ಹೋಗ್ತಾಯಿದ್ವಿ. ತುಂಬಾ ರಶ್ ಇತ್ತು. 200 ರೂಪಾಯಿ ಟಿಕೆಟ್ ಬೇರೆ ಇತ್ತು. ಫ್ರೀ ದರ್ಶನ ಇತ್ತು. ನಾವು ಒಳಗಡೆ ಹೋಗ್ತಾಯಿದ್ದೀವಿ ದರ್ಶನ ಮಾಡ್ಕೊಳೋಣ ಅಂತ ಹೇಳಿ. ನೋಡ್ತಾ ಇರ್ಬೋದು 2 ಕಣ್ಣು ಸಾಲದು ಅಷ್ಟು ಡೆಕೋರೇಷನ್ ಮಾಡಿದರು. ನಾವು ಇಲ್ಲಿ ಕ್ಯೂನಾಗಿ ಹೋಗ್ತಾ ಇದ್ದೀವಿ. ತುಂಬ ಜನ ಸೇರಿದರು. ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಕ್ಯೂನಲ್ಲಿ ನಾವು ಮೊನ್ನೆ ಇಲ್ಲಿ ಧರ್ಮಸ್ಥಳದಿಂದ ಪ್ರಸಾದ ತೊಗೊಂಡೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ಜನಕ್ಕೆ ಕೊಟ್ವಿ ಆ ಪ್ರಸಾದ ತೊಗೊಂಡೋಗಿ. ಅಲ್ಲಿಂದ ಇನ್ನೂ ಒಳಗಡೆ ಹೋದ್ವಿ. ಹೋಗ್ತಾ ಇನ್ನೂ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್. ಸ್ವಾಮಿಗೆ ತುಂಬಾ ಅಲಂಕಾರ ಮಾಡಿದರು. ಎಲ್ಲ ಫೋಟೋ ತೆಕ್ಕೊತಿದ್ರು. ನಾನು ವಿಡಿಯೋ ಮಾಡಿಕೊಂಡೆ ನಿಮ್ಗಳಿಗೆ ಶೇರ್ ಮಾಡೋಣ ಅಂತ ಹೇಳಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಒಳಗಡೆ ಇನ್ನೂ ಚೆನ್ನಾಗಿ ನೋಡೋಕ್ಕೆ 2 ಕಣ್ಣು ಸಾಲದು ತುಂಬಾ ಚೆನ್ನಾಗಿತ್ತು. ಮತ್ತು ಇದು ಗರ್ಭದ ಗುಡಿ ಹತ್ತತ್ರ ಹೋಗ್ತಾ ಇದ್ದೀವಿ ನಾವು. ಅಲ್ಲಿನೂ ಅಷ್ಟೇ ಸಖತ್ತಾಗಿತ್ತು ಭಗವಂತನ ದರ್ಶನ ಪಡೆಯೋದಕ್ಕೆ. ಇದು ಎಂಟ್ರೆನ್ಸು. ಒಳಗಡೆ ಹೋದ್ವಿ, ದೇವ್ರ ದರ್ಶನ ಮಾಡೀವಿ. ಈಚೆ ದರ್ಶನ ಮಾಡಿ ಈಚೆ ಬಂದ್ವಿ. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಾವು ಕ್ಯೂನಲ್ಲೇ ನಿಂತು ಪ್ರಸಾದ ಸೇವಿಸಿ ಮತ್ತು ನಾವು ಈಚೆ ಬಂದು ಪ್ರಸಾದ ತೊಗೊಂಡ್ವಿ. ಆಟಿಕೆ ಸಾಮಾನುಗಳಿದ್ವು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.